ಸರ್. ಹ್ಮ್ ಥ್ಯಾಂಕ್ಸ್ ಸರ್. ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಕೆಲವು ಜನ ಗಂಡ್ ಮಕ್ಕಳಿಗೆ ಕೆಟ್ಟದಾಗ್ತಾ ಇದೆ, ನಾವು ನೋಡಿದೀವಿ. ಹ್ಮ್ ಬಟ್ ಈಗ ಅವರು ಅದೇ ಉದ್ದೇಶ ಇಟ್ಕೊಂಡು ಮದ್ವೆ ಮಾಡಿ ಸಡನ್ಲಿ ಡೈವರ್ಸ್ ತಗೊಂಡು ಅದರಿಂದ ಬಂದ್ ದುಡ್ಡನ್ನ ತಗೊಂಡೆ ಇನ್ನೊಬ್ಬವನ್ ಮದ್ವೆ ಆಗಿ ಚೆನ್ನಾಗಿರ್ತಾರೆ ಇವಾಗ. ಹ್ಮ್ ಸರ್ ನಾನು 12 ವರ್ಷ ಆಯ್ತು ಸರ್. ನಂದು ಇವಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದು ಯಾವ್ದೇ ಕಾರಣಕ್ಕೂ ಒಂದು ದಿನಾನು ನನ್ ಮಗ 12 ವರ್ಷದವಾದ. ಅವ್ರಿಂದ ನನ್ಗೇನು ಹೆಲ್ಪೇ ಆಗಿಲ್ಲ. ಬಟ್ ನಮ್ಮಂತರ್ಗೆ ಯಾವ್ದೇ ರೀತಿ ನ್ಯಾಯ ಸಿಕ್ಕಿಲ್ಲ. ಏನೋ ಅನ್ಯಾಯ ಮಾಡ್ಬೇಕು ಅಂತಿರ್ತಾರಲ್ಲ ಅವ್ರಿಗೆಲ್ಲ ನ್ಯಾಯ ಸಿಗ್ತಾ ಇದೆ. ಇವಾಗ ಒಂದು 3 ವರ್ಷ 4 ವರ್ಷ ಡೈವರ್ಸಿಗೆ ಹಾಕ್ಬಿಟ್ರೆ ಅವ್ರದ್ದು ಡೈವರ್ಸ್ ಆಗಿ ಒಳ್ಳೆ ವಾಪಸ್ ಮದ್ವೆ ಆಗಿ ಚೆನ್ನಾಗೇ ಇದ್ಬಿಡ್ತಾರೆ. ಆದ್ರೆ ನಮ್ಮಂತವ್ರು ಇವಾಗ ಅವಂತರೆಲ್ಲ ಮಾಡೋದ್ರಿಂದ ನಮ್ಮಂತರ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಅದಕ್ಕೆ ಇದರಿಂದ ನನ್ಗೇನು ಉಪಯೋಗ ಇಲ್ಲ ಸರ್. ಆದ್ರೆ ಈ ತರ ಮಾಡ್ತಾ ಇದ್ರಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಬುದ್ಧಿ ಬರ್ಬೇಕು. ನಾನ್ ನೋಡಿದೀನಿ ಸರ್ ಇದನ್ನ. ಯಾಕಂದ್ರೆ ಇಲ್ಲೇ ನಮ್ಮ ರಿಲೇಶನ್ದೊಳಗ್ನ ಅವ್ರು ಮಿಲಿಟರಿ ಒಳಗಿದ್ರು. ಮದ್ವೆ ಆದ್ರು, ಮದ್ವೆ ಆಗಿಂದ ಜೀವನನೇ ಮಾಡ್ಲಿಲ್ಲ ಅವ್ರ ಜೊತೆ. ಸುಮ್ನೆ ಏನೋ ಒಂದ್ ಕಾರಣ ಕೊಟ್ಟು ತವ್ರ ಮನೆಗ್ ಹೋದ್ಲು. ಬಟ್ ಅವ್ರು ಈಗ ಜಾಬ್ ಹೋಗುತ್ತಾ ಅನ್ನೋ ಸಂಕಟಕ್ಕೆ ಅವ್ರು ಕೇಸ್ ಹಾಕಿದ್ರು. ಜಾಬ್ ಹೋಗುತ್ತಾ ಅನ್ನೋ ಸಂಕಟಕ್ಕೆ ಹೊಲ ಮಾರಿ ಎಲ್ಲಾ ಮಾಡಿ ಆಕಿಗ್ ದುಡ್ಡು ಕೊಟ್ರು. ಆ ದುಡ್ಡೆಲ್ಲ ತಗೊಂಡೋಗಿ ಮದ್ವೆ ಮಾಡ್ಕೊಂಡು ಆರಾಮಾಗಿದ್ದಾರೆ ಇವಾಗ. ಇಲ್ಲಿ ಲಾಸ್ ಆಗಿದ್ದು ಗಂಡ್ಮಕ್ಳಿಗೆ. ಬಟ್ ಇಲ್ಲಿ 12 ವರ್ಷದ ಮಗ ಆದ್ರೂ ನನ್ಗೆ ನ್ಯಾಯ ಸಿಗ್ತಾ ಇಲ್ಲ. ಬಟ್ ನನ್ಗೂ ಕಷ್ಟ ಆಗ್ತಾ ಇದೆ ಸರ್. ಅದಕ್ಕ ಇಂಥವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ. ನಮ್ಮಂತರು ಎಷ್ಟು ಕಷ್ಟ ಪಡ್ತಾ ಇದೀವಿ ಸರ್ ನಾವು. ಆದ್ರೂ ನಮಗ್ ಒಳ್ಳೇದಾಗ್ತಾ ಇಲ್ಲ. ಆದ್ರೆ ನೀವ್ ಮಾಡೋ ಕೆಲ್ಸ ತುಂಬಾ, ನಾನು ದಿನಾ ನೋಡ್ತಿರ್ತೀನಿ ಸರ್ ನಿಮ್ ಕಾರ್ಯಕ್ರಮನ. ಚೆನ್ನಾಗ್ ಬರ್ತಾ ಇದೆ ಸರ್. ಇದನ್ನೇ ಮುಂದುವರ್ಸ್ಕೊಂಡ್ ಹೋಗ್ರಿ ಸರ್. ನೀವು ಒಂದು ರಾಯರ್ ಮಠದಲ್ಲಿ ತೋರ್ಸಿದ್ರು ಸರ್, ಎಷ್ಟು ಜನದ ಜೊತೆ ಇದನ್ನ ಅಫೇರ್ ಇಟ್ಕೊಂಡಿದ್ಲು ಅಂತ ತೋರ್ಸಿದ್ರಲ್ರಿ ಸರ್. ಅದು ನನ್ ತುಂಬಾ, ನೀವ್ ಅದನ್ನೆಲ್ಲ ಇದನ್ ಮಾಡಿದ್ರಲ್ಲ, ಆ ಅಪ್ಪಗ ಎಷ್ಟ್ ಸಂಕಟ ಆಗಿದೆ ಗೊತ್ತಿಲ್ಲ ಸರ್ ನನ್ಗ. ಬಟ್ ಅದನ್ನ ಅವ್ರಿಗೆ ಸಮಾಧಾನ ಮಾಡಿದೀರ ನೀವು ಅನ್ಕೊಂಡಿದೀನಿ. ಆದ್ರೂ ಸಮಾಧಾನ ಆಗಲ್ಲ. 2 ಮಕ್ಕಳನ್ನ ಇಟ್ಕೊಂಡು ಅಷ್ಟೆಲ್ಲ ಅವ್ರಿಗೆ ಕಷ್ಟ ಆಗಿದೆ. ಆ ರಾಯರೇ ಅವ್ರಿಗೆ ಅದೆಲ್ಲ ಇದನ್ ಮಾಡೋ ಶಕ್ತಿ ಕೊಡ್ಲಿ. ಥ್ಯಾಂಕ್ ಯು ಸರ್. ನಿಮ್ ಕಾರ್ಯಕ್ರಮ ನಾನು ದಿನಾ ನೋಡ್ತಿರ್ತೀನಿ ಸರ್. ಥ್ಯಾಂಕ್ ಯು. ನನಗೆ ಹಾಗೆ ನೋಡ್ತಾ ಇರಿ. ನಿಮ್ ಬೆಂಬಲ ಇರ್ಲಿ, ನಿಮ್ ಪ್ರೀತಿ ಇರ್ಲಿ. ಅಂತದ್ದು ಮರ್ಯಾದೆ ತೆಗಿಬೇಕು ಸರ್. ಅಂತರ್ದ್ ಮರ್ಯಾದೆ ತೆಗೆದ್ರ ನಮ್ಮಂತವ್ರು ಉಳ್ಕೊಳಕ್ ಸಾಧ್ಯ ಸರ್. ಇವಾಗ ಅಂತರೆಲ್ಲ ಮಾಡ್ತಿರ್ತಾರ, ಎಲ್ರು ಹಂಗೆ ಮಾಡ್ತಾರ ಅಂತ ಎಲ್ಲರಿಗೂ ಬಂದ್ಬಿಡುತ್ತೆ ಸರ್ ಅದು. ಇವಾಗ ನನ್ ಮಗ 12 ವರ್ಷದವನಿದ್ದಾನೆ ಸರ್. ನಾನ್ ಕಷ್ಟಪಟ್ಟು ನನ್ಗ ಎಷ್ಟು 18 ವರ್ಷದಲ್ಲೇ ಮದ್ವೆ ಆಯ್ತು ಸರ್. ಅದು ಲವ್ ಮ್ಯಾರೇಜ್. ನಾನಾಗೆ ಮಾಡ್ಕೊಂಡಿದ್ದು ಸರ್. ಅದು ನಾನಾಗೆ ಮಾಡ್ಕೊಂಡಿದ್ದು. ಅದು ಅವರು ದೊಡ್ಡ ರಿಚ್ ಪಾರ್ಟಿ ಅವ್ರು ಕೈ ಬಿಟ್ಟು ಹೋದ್ರು. ಬಿಟ್ಟು ಹೋದ್ರು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ನಂಗೆ DC ಪರಿಚಯ ಇದಾರ, ಅವ್ರು ಪರಿಚಯ ಇದಾರ, ಹಿಂಗ ಹಂಗ ಅಂತ ಅದು ಇನ್ನೂ ಆದ್ರೂ ನಡೀತಾನೆ ಇದೆ ಸರ್. ನಮ್ದು ನಡೀತಾನೆ ಇದೆ. ಬಟ್ ದೇವ್ರ ಒಂದಲ್ಲ ಒಂದಿನ ಒಳ್ಳೆಯವ್ರಿಗೆ ಕಾಲ ಬಂದೇ ಬರುತ್ತೆ ಸರ್. ಯಾಕಂದ್ರೆ ಅವರು ರಾಯರ್ ಮಠಕ್ಕೆ ಹೋಗಿ ಒಂದ್ ವಿಡಿಯೋ ತಗೊಂಬಂದ್ರಲ್ಲ ಸರ್, ಹಂಗಂತ ನಮಗೂ ಒಂದಿನ ಒಂದ್ ಕಾಲ ಬಂದೇ ಬರುತ್ತಂತ ಅನ್ಕೊಂಡಿದೀನಿ ಸರ್ ನಾನು. ಆದ್ರೆ ನೀವು ಮಾಡ್ತಾ ಇದೀರಲ್ಲ ಸರ್, ಅದು ಕಂಟಿನ್ಯೂ ಮಾಡ್ರಿ ಸರ್ ನೀವು. ಖಂಡಿತ. ಇವಾಗ ನಿಮ್ದು ಏನಾಗ್ತದೆ? ನಮ್ದು ಮೇಂಟೆನೆನ್ಸಿಗೆ ಹಾಕಿದೀವಿ ಸರ್ ನಾವು. ಸರಿ. ಅದೇ ನಮ್ದು ಮೇಂಟೆನೆನ್ಸಿಗೆ ಹಾಕಿದೀವಿ. ಅವರು ಬಟ್ ನಂಗೆ ಏಜ್ ಇಲ್ಲ ಅಂತ ಅವರು ನನ್ಗೆ ಹೆಂಡ್ತಿನೇ ಅಲ್ಲ ಅಂತ ಪ್ರೂವ್ ಮಾಡಿದ್ದಾರೆ ಸರ್ ಅವರು. ಮಗು ಇದ್ಮೇಲೂ? ಮಗು ಇದ್ಮೇಲೂ. ಆಮೇಲೆ DNA ಮಾಡಿಸಿದೀವಿ ಸರ್ ನಾವು. ಸರಿ. DNA ಮಾಡಿಸಿದೀವಿ. ಆಯ್ತು, ನಾನು ಹೆಂಡ್ತಿ ಅಲ್ಲಲ್ಲ, ಮಗುನ್ಗೆ ನಾನು ಏನು ಕೇಳ್ತಾ ಇಲ್ಲ ಸರ್. ಮಗುನ್ಗೆ ಎಜುಕೇಶನ್ಗೆ ಏನ್ ಬೇಕು ಅಷ್ಟೇ, ಅವರಿಂದ ನನ್ಗೆ ಹೆಲ್ಪ್ ಬೇಕು ಸರ್ ಅಂತ ಕೇಳಿದ್ವಿ. ನಾವೇನು ಕೊಡೋದೇ ಇಲ್ಲ ಅಂತ ಅದು ಹೋಗ್ತಾ ಇದೆ ಸರ್. ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ನಾನು ಕೆಲಸ ಮಾಡ್ತೀನಿ, ಅಲ್ಲೆಲ್ಲ ಸರ್ ಎಲ್ಲರೂ ಒಳ್ಳೆಯರಿದ್ದಾರೆ ಸರ್. ಬಟ್ ಅವರಿಂದ, ಗಂಡನ ಮನೆಯಿಂದ ಅಂತ ನನ್ಗೇನು ಸಪೋರ್ಟ್ ಇಲ್ಲ.
ಈಗ ನಿಮ್ಮಂತ ಸರ್ ಇಂದ ನನ್ಗೆಲ್ಲ ಸಪೋರ್ಟ್ ಇದೆ ಸರ್. ಥ್ಯಾಂಕ್ ಯು. ಸರ್ ಇದನ್ನ ಮಾಡ್ಕೊಂತ ಹೋಗ್ರಿ ಸರ್, ಅಷ್ಟೇ ಸಾಕು. ಯಾಕಂದ್ರೆ ಕೆಟ್ಟವ್ರು ತುಂಬಾ ಜನ ಆಗಿದ್ದಾರೆ ಸರ್ ಈಗ. ಹೆಣ್ಮಕ್ಳ ಯಾರು ಒಳ್ಳೆಯವರೇ ಅಲ್ಲ ಸರ್ ನಿಜವಾಗ್ಲೂ. ನಾನ್ ನೋಡಿದ ಪ್ರಕಾರ ಅಂದ್ರೆ ಇಲ್ಲಿ ಮನೆಯಲ್ಲಿ ನಾನ್ ದಿನ ನೋಡ್ತಿರ್ತೀನಿ ಸರ್, ಮನೆಯಲ್ಲಿ ಗಂಡ ಇರ್ತಾರ ಎಲ್ಲ ಇರ್ತಾರ, ಬಟ್ ಅಂತರ್ಗೆ ನಿಜವಾಗ್ಲೂ ಕಾಲ ಐತೋ ಏನೋ ಅಂತ ಅನ್ಸುತ್ತ. ಬಟ್ ಎಂದಾರ ಒಂದಿನ ಸಿಕ್ಕಾಕೊಂತಾರ ಸರ್. ಗಂಡ ಇರ್ತಾರ, ಅವ್ರಿಗೆ ಏನೋ ಒಂದ್ ಸುಳ್ಳು ಹೇಳ್ತಾರ, ಎಲ್ಲೋ ಹೋಗ್ತಾರ. ನಾನೇ ನೋಡ್ತಾ ಇದೀನಿ ಸರ್ ದಿನ ನಾನು. ಆದ್ರೆ ನಾವು ನಿಯತ್ತಾಗಿರ್ತೀವಲ್ಲ, ನಮ್ಗೆ ಯಾಕೆ ದೇವ್ರು ಒಳ್ಳೇದ್ ಮಾಡೋವಲ್ಲ ಅಂತ ಅಷ್ಟೇ ಒಂದ್ ದುಃಖ ಸರ್, ಅಷ್ಟೇ. ಅದೊಂದೇ ನನ್ಗೆ. ಯಾಕಂದ್ರೆ ನಿಜವಾಗ್ಲೂ ಪ್ರೀತಿಸ್ ಮದ್ವೆ ಆಗಿದ್ದೆ ಸರ್ ಅವ್ರನ್ನ. ಅವ್ರು ಮೋಸ ಮಾಡಿದ್ರು. ಇರ್ಲಿ, ನನ್ಗದು ಬೇಡ. ನನ್ ಮಗ ಇದ್ದಾನೆ. ಗೊತ್ತಿಲ್ಲ ಸರ್ ಅದು ನನ್ಗ. ಈಗ ತುಂಬಾ 12 ವರ್ಷ ಆಯ್ತು ಸರ್ ನಾವು ದೂರ ಆಗಿ. ಇನ್ನು ನಡೀತಾನೆ ಇದೆ ಸರ್ ಅದು ನಮ್ದು. ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ ಸರ್. ನನ್ಗೆ ಎಷ್ಟೇ ಬರ್ಲಿ, ನನ್ಗೆ ಇಲ್ಲಿ ಒಂದು ಕೆಲಸ ಮಾಡ್ತೀವಿ, ನಂಗೆ 12,000 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ನನ್ನ ಮಗಂದು ಇದಾಗಿದೆ ಸರ್, ನವೋದಯ ಆಗಿದೆ ಸರ್, ಮುರಾರ್ಜಿ ಆಗಿದೆ ಸರ್. ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ ಸರ್, ಅಷ್ಟ್ ಸಾಕು ಸರ್. ಮತ್ತೇನ್ ಬೇಕು ಸರ್ ನನ್ಗೆ? ಆದ್ರೆ ಗಂಡ ಇಲ್ಲ ಅಂತ ಅಂದ್ಬಿಟ್ರೆ ನಾನೆಲ್ಲ ಚೆನ್ನಾಗಿದ್ದೀನಿ ಸರ್. ಅಮ್ಮ ಇದಾರೆ ಸರ್ ನನ್ಗೆ. ನಮ್ಮ ಅಪ್ಪ ಸೊಪ್ಪು ಕುಡಿತಾ ಇದ್ರು ಸರ್. ಅವ್ರ ಮನಿ ತಲೆ ಹೋಗಿ ನನ್ ಮಗದ್ ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಒದ್ರಾಡೋದಕ್ಕ ನಮ್ಮ ಅಪ್ಪಗೆ ಏನ್ ಮಾಡಿದ್ರೋ ಗೊತ್ತಿಲ್ಲ ಸರ್. ನಮ್ಮಪ್ಪ ಸಿಕ್ಕಿದ್ದು ಹೆಣವಾಗಿ ಸಿಕ್ಕ. ಅದಕ್ಕೆ ಸರ್, ಇವರೆಲ್ಲ ಮಾಡೋದ್ರಿಂದ ನಮ್ಮಂತವ್ರ ಕೇಸ್ನು ಹಿಂದ್ ಬೀಳ್ತಾವ ಸರ್. ಅವ್ರವೆಲ್ಲ ಗೆದ್ದಿದಾವ್ ಸರ್. ಹಿಂದೆ ಹಾಕಿರೋರು ಎಲ್ಲ ಕೇಸ್ ಗೆದ್ದಿದಾವ್, ದುಡ್ಡು ತಗೊಂಡಿದಾರ, ಮತ್ ಮದ್ವೆ ಆಗಿದಾರ, ಮತ್ ಚೆನ್ನಾಗೇ ಇದಾರೆ ಸರ್. ಈಗ ನಮ್ಮಂತರು ಯಾಕ ಈ ತರ ಆಗ್ತಾ ಇದೆ ಅಂತ ಒಂದೇ ಒಂದು ಪ್ರಶ್ನೆ ಸರ್. ಆದ್ರೆ ನೀವು ಅದನ್ನೆಲ್ಲ ನೀವು ಒಟ್ಟ ಏನು ಇಟ್ಕೊಳಲ್ಲ ಸರ್, ಬೈದ್ ಬಿಡ್ತಿರಲ್ಲ, ಅದು ಬಹಳ ಖುಷಿ ಆಗುತ್ತೆ ಸರ್ ನನ್ಗೆ. ನೀವು ಡೈರೆಕ್ಟ್ ಆಗಿ ಬೈತೀರಿ ಸರ್ ನೀವು ಅವ್ರಿಗೆ, ಅದು ನಂಗೆ ಬಹಳ ಖುಷಿ ಆಗುತ್ತೆ. ಹಂಗ ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ. ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಇದ್ದೇ ಇರುತ್ತೆ ಸರ್ ನಿಮ್ಗೆ. ಓಕೆ ಸರ್, ಥ್ಯಾಂಕ್ ಯು. ನಂದು SLC ಮುಗ್ದು ಒಂದು 2-3 ವರ್ಷ ಆದ್ಮೇಲೆ ಮದ್ವೆ ಆಯ್ತು ಸರ್ ನನ್ಗೆ. ಇವಾಗ ನನ್ ಮಗ, ನನ್ಗೇನಿಲ್ಲ ಸರ್, ನನ್ ಮಗ ಚೆನ್ನಾಗ್ ಓದ್ತಾ ಇದ್ದಾನೆ, ಅದೊಂದು ಖುಷಿ ಸರ್. ನಿಮ್ಮ ಆಶೀರ್ವಾದ ಎಲ್ಲ ಇರ್ಬೇಕು, ಎಲ್ಲಾರ್ದು ಆಶೀರ್ವಾದ ಇರ್ತದೆ. ಒಂದು ಸರ, ನನ್ ಮಗ ಹುಟ್ಟಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್. ಯಾಕಂದ್ರೆ ನನ್ಗ ಅಪ್ಪ ಅಮ್ಮ ಅವ್ರು ಬಡವರಾದ್ರು ನನ್ಗೆ ಎಲ್ಲಿ ಹೊರಗ ಕಳ್ಸಿಲ್ಲ ಸರ್. ನನ್ಗ ಕೆಲ್ಸಕ್ಕ ಅಂತ ಕಳ್ಸಿಲ್ಲ, ಎಲ್ಲಿ ಕಳ್ಸಿಲ್ಲ. ಅಮ್ಮ ಅಪ್ಪ ದುಡಿತಿದ್ರು. ಬಟ್ ನನ್ಗ ಈ ಮದ್ವೆ ಆದ್ಮೇಲೆ ನಮ್ಮಪ್ಪ ಒಂದ್ ಮಾತು ಹೇಳ್ತಿದ್ರು ಸರ್, ಅರಿಶಿನ ಹತ್ತಿದ್ಮೇಲೆ ಅರಿಷ್ಟ ಹತ್ತು ಅಂತ ಹೇಳ್ತಿದ್ರಲ್ ಸರ್. ಅದು ನನ್ನ ದೃಷ್ಟಿಲಿ ನಿಜ ಸರ್. ನನ್ಗ ಅರಿಶಿನ ಹತ್ತಿದ್ಮೇಲೆ ಅರಿಷ್ಟ ಹತ್ತು ಅಂತ ಅರ್ಥ. ಒಳ್ಳೆ ಬೇರೆದವ್ರಿಗೆ ಅಲ್ಲ ಸರ್, ಒಬ್ಬೊಬ್ರಿಗೆ ಮಾತ್ರ. ಅರಿಶಿನ ಹತ್ತಿತ್ತು ಅಂದ್ರ ಅರಿಷ್ಟ ಹತ್ತಿದಂಗ ಒಂದ್ ಹೆಣ್ ಸಾಕೋದು ಒಂದ್ ಆನಿ ಸಾಕೋದು ಅಂತ ನಮ್ಮಪ್ಪರ ಹೇಳ್ತಿದ್ರು ಸರ್ ಅದನ್ನ. ಯಾಕಂದ್ರ ಅದು ಒಂದ್ ಹೆಣ್ಣಂದ್ರ ಒಂದ್ ದೊಡ್ಡ ಫ್ಯಾಮಿಲಿ ಸರ್. ಅದನ್ನ ಸಾಕೋದು ಒಂದ್ ಆನಿ ಸಾಕೋದು ಅಂತ ಹೇಳ್ತಿದ್ರು ನಮ್ಮಪ್ಪರು. ಅದಾದ್ಮೇಲೆ ನಮ್ಮಪ್ಪ ಡ್ರಿಂಕ್ಸ್ ಮಾಡ್ತಿದ್ರು ಸರ್. ಬಹಳ ಡ್ರಿಂಕ್ಸ್ ಮಾಡ್ತಿದ್ರು. ನಮ್ಮಮ್ಮ ಕೂಲಿ ಕೆಲ್ಸಕ್ ಹೋಗ್ತಿದ್ರು ಸರ್, ಹೊಲದ ಕೆಲ್ಸಕ್ಕೆಲ್ಲ ಹೋಗ್ತಿದ್ರು. ಬಟ್ ನನ್ ಡೆಲಿವರಿ ಆದಾಗ ನನ್ ಪಾಪು 4.5 kg ಇದ್ದ ಸರ್. ನನ್ ಮಗ 4.5 kg ಇದ್ದ. ಇದನ್ನ ಮಾಡ್ಬೇಕು ಅಂತ ನನ್ಗೆ ಏನ್ ಮಾಡಕ್ಕಂತ ಗೊತ್ತಾಗ್ಲಿಲ್ಲ ಸರ್. ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ ನಾವು. ಅಲ್ಲಿ ಸಿಸರಿನ್ ಮಾಡಿದ್ರು. ಏನಂದ್ರ ದುಡ್ಡು ಏನಂದ್ರೆ ಏನೂ ಇಲ್ಲ ಸರ್. ನಾನೇ ಟ್ಯಾಬ್ಲೆಟ್ ತಗೋಬೇಕು, ನಾನೇ ತಗೊಂಬರ್ಬೇಕು. ನಮ್ಮಮ್ಮ ಅಡಿಗೆ ಮಾಡ್ಕೊಂಬರಕ್ ಹೋದ್ಮೇಲೆ, ಯಾಕಂದ್ರೆ ಲವ್ ಮ್ಯಾರೇಜ್ ಆಗಿದ್ ಸರ್. ನಾನು ಯಾರು ನನ್ ರಿಲೇಷನ್ ಅಂತ ಬರ್ಲಿಲ್ಲ, ಯಾರು ಬರ್ಲಿಲ್ಲ, ನಮ್ಮ ಅಪ್ಪನೇ ಬರ್ಲಿಲ್ಲ ಸರ್. ಇಷ್ಟೆಲ್ಲ ಆದ್ಮೇಲೆ ಹಂಗೆ ಹೋಯ್ತು. ಅದು ಮಾನಸಿಕ ಮಾಡ್ಕೊಂಡು ನಾನ್ ಯಾಕೆ ಮದ್ವೆ ಆದೆ ಅಂತ ಮಾನಸಿಕ ಮಾಡ್ಕೊಂಡು ಅದೆಲ್ಲ. ಮತ್ತೆ ಎಲ್ಲರೂ ಬೈತಿದ್ರು, ನೀನ್ ಸತ್ತೋಗ್ಬಿಟ್ರೆ ನಿನ್ ಮಗ ಅನಾಥ ಆಗ್ತಾನ ಅಂತ. ನನ್ಗೆ ಏನ್ ಉದ್ದೇಶ ಅಂದ್ರೆ ಸರ್, ನಾನ್ ಇಷ್ಟಪಟ್ಟಿದ ಹುಡುಗನೇ ನನ್ ಬಿಟ್ಟು ಹೋಗ್ಬಿಟ್ನಲ್ಲ. ನಿನ್ ಮಗ ಇದಾನಲ್ಲ, ಜೋಪಾನ ಮಾಡು ಅಂತ ಮಂದಿ ಎಲ್ಲಾರು. ನನ್ ಗಂಡ ಬೇಕು ಅಂತ ನನ್ ಮಗನ್ ಕಡೆ ಲಕ್ಷ್ಯನೇ ಕೊಡ್ತಿರ್ಲಿಲ್ಲ ಸರ್ ನಾನು.
ಆಮೇಲೆ ಎಲ್ಲರೂ ಬೈತಿದ್ರು, ಅವ್ನ್ ನೋಡಿ ಎಷ್ಟ್ ಚೆನ್ನಾಗ್ ಅಡ್ಡಾಡ್ತಾನ, ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಅಡ್ಡಾಡ್ತಾನೆ, ನೀನು ದುಡಿ, ತಿನ್ನು, ಉಣ್ಣು, ಅವ್ನ್ ಮುಂದ್ ನೀನು ಚೆನ್ನಾಗ್ ಅಡ್ಡಾಡು ಅಂತ ನನ್ಗೆಲ್ಲರೂ. ಒಬ್ಬ ಅಜ್ಜಿ ಇದ್ಲು ಸರ್, ಶಿವಮ್ಮ ಅಂತಂದ್ಲು. ಆಕಿ ನನ್ಗ ದಿನಾ ಬಂದ್ ನಮ್ ಮನಿಗ್ ಬಂದು ಬೈತಿದ್ಲು, ಇದನ್ ಮಾಡ್ತಿದ್ಲು. ಆವಾಗಿಂದ ನನ್ಗೂ ಒಂದ್ ಸ್ವಲ್ಪ ಧೈರ್ಯ ಬಂತು ಸರ್, ನಾನು ದುಡಿಬೇಕು, ಹೌದು ನಾನು ದುಡಿಬೇಕಲ್ಲ ಅಂತ ನಾನು ಕೆಲ್ಸಕ್ಕೆ ಹೊಂಟೆ ಸರ್. ಆದ್ರೆ ನನ್ ಫಸ್ಟ್ ಟೈಲರಿಂಗ್ ಸರ್, ನಾನು ಟೈಲರಿಂಗ್ ಮಾಡ್ತಿದ್ದೆ. ಟೈಲರಿಂಗ್ ಇಂದ ನಾನು ಅದೇ ಮನೆಯಲ್ಲಿ ನನ್ ಪಾಪನ್ ಕರ್ಕೊಂಡು ಸಿಸರಿನ್ ಆಗಿ 2 ತಿಂಗಳಿಗೆ ನಾನು ಬಟ್ಟೆ ಹೊಲಿಯಕತ್ತಿದ್ದೆ ಸರ್. ನಾನು ಬಟ್ಟೆ ಹೊಲ್ದೆ. ನನ್ನ ಅಮ್ಮ ಅಂತೂ ನನ್ಗ್ ದೇವ್ರು ಸರ್, ನನಗಕ್ಕಿ. ಅದು ಇನ್ನೊಂದ್ ಜನ್ಮ ಇದ್ರು ಅದೇ ಅಮ್ಮನೇ ಬೇಕು ನನ್ಗ. ಅಷ್ಟು ನನ್ ಮಗನ್ನ ನನ್ನ ತುಂಬಾ ಚೆನ್ನಾಗ್ ನೋಡ್ಕೊಂತಾರ ನಮ್ಮಮ್ಮ. ಇನ್ನು ನಮ್ಮಮ್ಮಗೆ 75 ವರ್ಷ ಸರ್. ನಮ್ಮಮ್ಮ ಇನ್ನೂ ಕೆಲ್ಸಕ್ ಹೋಗ್ತಾರ, ಇನ್ನು ಉಸುಗಿಡ್ಯಕ್ ಹೋಗ್ತಾರ ಸರ್ ನನ್ಗ. ಅಂತೂ ಇಂತೂ ಏನೋ ಒಟ್ಟು ಊಟಕ್ಕ ಬಟ್ಟೆಗಂತೂ ಕಮ್ಮಿ ಇಲ್ಲ ಸರ್. ನಾವ್ ದುಡಿತೀವಿ, ನಾವ್ ಚೆನ್ನಾಗಿದೀವಿ. ಎಲ್ಲಾರ ಆಶೀರ್ವಾದ, ಗವಿಸಿದ್ದೇಶ್ವರನ ಆಶೀರ್ವಾದ, ಅದ್ರ ನಮ್ಮ ಅಮ್ಮನ ಆಶೀರ್ವಾದ. ನನ್ ಮಗ ಚೆನ್ನಾಗಾಗ್ಬೇಕು ಅಷ್ಟೇ ಸರ್. ನನ್ಗೆ ಏನಿಲ್ಲ, ನನ್ಗೆ ಯಾವ ಆಸೆನೂ ಇಲ್ಲ ಸರ್. ನನ್ಗೆ ಒಂದು ಹೇಳ್ತಾರ ಮದ್ವೆ ಆಗ್ಬೇಕು, ನೀನು ಮದ್ವೆ ಆಗು, ಇನ್ನೊಂದ್ ಮದ್ವೆ ಆಗು, ಏನಿಲ್ಲ ಸರ್. ನನ್ಗೆ ಇವತ್ತಿಲ್ಲ ಸರ್, ಇವತ್ತಲ್ಲ ಯಾವತ್ತಾರು ನಾನು ಹೆಲ್ಪ್ ಕೇಳ್ತೀನಿ ಸರ್. ಎದಕ್ಕಂದ ನನ್ ಮಗನ ಎಜುಕೇಶನ್ಗೋಸ್ಕರ ಕೇಳ್ತೀನಿ ಸರ್. ಖಂಡಿತವಾಗ್ಲು ನನ್ ಎಜುಕೇಶನ್ ಅಂದ್ರೆ ಏನ್ ಸರ್, ಓದಾ ಮುಂದೆ ಎಲ್ಲಾದ್ರೂ ಹಾಸ್ಟೆಲ್ ಈ ತರ ಏನಾದ್ರೂ ಬೇಕಂದ್ರೆ ನೀವು ನನ್ಗೆ ಅಷ್ಟೇ ಹೆಲ್ಪ್ ಮಾಡ್ಬೇಕು ಸರ್. ಓಕೆ ಸರ್, 100%. ಬರ್ರಿ ಸರ್, ನಮ್ ಗವಿಸಿದ್ದೇಶ್ವರ ಮಠಕ್ ಬರ್ರಿ ಸರ್. ಇಲ್ಲಿ ಖಂಡಿತ ಬರ್ತೀವಿ ಒಂದ್ಸರಿ. ಚೆನ್ನಾಗೈತ್ರಿ ಮಠ ಎಲ್ಲಾ. ನೀವ್ ನೋಡಿರಿ ಸರ್ ಕೊಪ್ಪಳನ? ನೋಡಿದ್ವಿ. ಮೊನ್ನೆ ಜಾತ್ರೆ ಐತಿ ಸರ್. ಹೌದು. ಚೆನ್ನಾಗಾಗುತ್ತೆ ಸರ್ ಜಾತ್ರೆ. ಅಜ್ಜನ ಆಶೀರ್ವಾದನೇ ಸರ್ ಎಲ್ಲರೂ. ಸರಿ ಸರ್, ಥ್ಯಾಂಕ್ ಯು ಮಾ. ಇನ್ನು ಚೆನ್ನಾಗ್ ನಡೆಸ್ರಿ ಸರ್. ಓಕೆ. ನಮ್ಮಂತರ ಬೆಂಬಲ ಇರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಮಾ. ಓಕೆ ಸರ್, ಬಾಯ್ ಮಾ. ಬಾಯ್ ಸರ್.